ಅತ್ಯಂತ ಪ್ರಸಿದ್ಧವಾದಂತಹ ದುರ್ಗಾಪರಮೇಶ್ವರಿಯ ಸನ್ನಿಧಾನವುಳ್ಳಂತಹ ಕ್ಷೇತ್ರ ಕಟೀಲು. ನಂದಿನಿ ನದಿಯ ಮಧ್ಯದಲ್ಲಿರತಕ್ಕಂತಹ ದ್ವೀಪ ದೇವಸ್ಥಾನ, ಜಲದುರ್ಗಿ ಅಂತಲೂ ಇದನ್ನು ಕರೀತಾರೆ. ಅತ್ಯಂತ ಪ್ರಸಿದ್ಧವಾದದ್ದು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಹೋಗ್ತಾ ಇರೋ ಒಂದು ವಿಶೇಷವಾದ ಸ್ಥಳ ಅಂದರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಮಂಗಳೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಗೆ ಭಕ್ತರ ಹೊಳೆನೆ ಹರಿದು ಬರುತ್ತೆ. ಅದೆಷ್ಟೋ ಭಕ್ತರು ಈ ತಾಯಿಗೆ ನಡೆದುಕೊಳ್ತಾ ಇರೋದ್ರಿಂದ ಇದೊಂದು ಮಹಾ ಪುಣ್ಯಕ್ಷೇತ್ರ ಅಂದ್ರೂ ತಪ್ಪಾಗಿರ್ಲಿಕ್ಕಿಲ್ಲ. ಸಂಪೂರ್ಣವಾಗಿ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡ ಶ್ರೀ ದುರ್ಗಾ ಪರಮೇಶ್ವರಿಯ ಇರುವಂತಹ ಈ ಸ್ಥಳ, ಈ ವಾತಾವರಣ, ಒಂದು ಭಕ್ತಿ ಮತ್ತು ಪ್ರಶಾಂತತೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತೆ. ಅಂತಹ ಒಂದು ವಿಶೇಷವಾದ ಸ್ಥಳ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ. ಈ ಒಂದು ಜಲದುರ್ಗಿಯ ದೇವಾಲಯಕ್ಕೆ ತನ್ನದೇ ಆದಂತಹ ಒಂದು ದಂತಕಥೆ ಇದೆ. 2 ಅಥವಾ 4 ಕಾಲಿರುವ ಯಾವುದೇ ಜೀವಿಯು ತನ್ನನ್ನು ಕೊಲ್ಲಬಾರದೆಂದು ಅರುಣಾಸುರ ಎನ್ನುವ ಒಂದು ರಾಕ್ಷಸ ಬ್ರಹ್ಮನಿಂದ ವರ ಪಡಿತಾನಂತೆ. ಆತ ಈ ಶಕ್ತಿಯನ್ನು ಪಡೆದು ಭೂಮಿಯನ್ನು ನಾಶ ಮಾಡಲು ಹೋದಾಗ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯು ಮೋಹಿನಿ ರೂಪವನ್ನು ತಾಳಿ ಭೂಮಿಗೆ ಬರ್ತಾಳಂತೆ. ಆತನನ್ನ ಮೋಹಿಸ್ತಾಳಂತೆ. ಆತ ಆಕೆಯನ್ನು ತನ್ನನ್ನು ವರಿಸುವಂತೆ ಕೇಳಿದಾಗ ತಾಯಿ ನಿರಾಕರಿಸಿ ಒಂದು ಬಂಡೆಯೊಳಗೆ ಹೋಗ್ತಾಳಂತೆ. ಆ ಬಂಡೆಯನ್ನ ಕೋಪದಿಂದ ಸೀಳೋಕೆ ಹೋದಾಗ ಅದರಿಂದ ತಾಯಿ ದುಂಬಿ ಆಕಾರದಲ್ಲಿ ಬಂದು ಈತನನ್ನ ಒಂದು ಸಂಹಾರ ಮಾಡ್ತಾಳೆ ಅಂತಕ್ಕಂಥ ಒಂದು ಕತೆ ಇದೆ. ಅದೇ ರೀತಿ ಇಲ್ಲಿ ಮೈದುಂಬಿ ಹರಿಯುತ್ತಿರುವ ನಂದಿನಿ ನದಿಯು ಶಾಪಗ್ರಸ್ತಳಾಗಿ ಭೂಮಿಗೆ ಬಂದ್ಲು ಅಂದ್ರೆ ನಂಬ್ತೀರಾ ಸ್ನೇಹಿತರೆ? ಹೌದು. ಜಾಬಾಲಿ ಅಂತಕ್ಕಂತಹ ಒಂದು ಋಷಿಯು ಮುಂಚೆ ಈ ಕಟೀಲು ಅನ್ನತಕ್ಕಂತಹ ಒಂದು ಕ್ಷೇತ್ರದಲ್ಲಿ ಇದ್ರಂತೆ. ಈ ಒಂದು ಕ್ಷೇತ್ರದಲ್ಲಿ ಅಕಾಲಿಕವಾಗಿ ಬರಗಾಲ ಬಂದ ಕಾರಣ ಋಷಿಯು ಲೋಕೋದ್ಧಾರಕ್ಕಾಗಿ ಇಂದ್ರಲೋಕದಿಂದ ಕಾಮಧೇನುವನ್ನು ತರಲು ನಿರ್ಧರಿಸಿದ್ರಂತೆ. ಆದ್ರೆ ಅಲ್ಲಿ ಕಾಮಧೇನು ಇರದ ಕಾರಣ ಇಂದ್ರದೇವ ಕಾಮಧೇನುವಿನ ಮಗಳು ನಂದಿನಿಯನ್ನು ತನ್ನ ಜೊತೆ ಭೂಮಿಗೆ ಕರೆದೊಯ್ಯುವಂತೆ ಹೇಳ್ತಾರಂತೆ. ಆದರೆ ನಂದಿನಿ ಅಹಂಕಾರದಿಂದ ಮಾತನಾಡ್ತಾಳಂತೆ, ನಾನು ಭೂಲೋಕಕ್ಕೆ ಕಾಲಿಡೆನು ಎಂದು. ನಂದಿನಿಯ ಈ ಮಾತಿಗೆ ಕೋಪಗೊಂಡ ಜಾಬಾಲಿ ಋಷಿಯು ನೀನು ಜೀವನ ಪರ್ಯಂತ ನದಿಯಾಗಿ ಹರಿ ಎಂದು ಶಾಪವನ್ನ ನೀಡ್ತಾರಂತೆ. ಈ ರೀತಿ ಶಾಪವನ್ನು ಹೊತ್ತು ಭೂಮಿಗೆ ಬಂದ ನಂದಿನಿಯು ನಂದಿನಿ ನದಿಯಾಗಿ ಇಂದಿಗೂ ಕಟೀಲು ಕ್ಷೇತ್ರದಲ್ಲಿ ಹರಿಯುತ್ತಿದ್ದಾಳೆ. ಅರುಣಾಸುರನ ಸಂಹಾರಕ್ಕೆಂದು ಭೂಮಿಗೆ ಬಂದ ಶ್ರೀ ದುರ್ಗಾ ಪರಮೇಶ್ವರಿಯಿಂದ ವರವನ್ನು ಬೇಡಿ ಶಾಪ ವಿಮುಕ್ತಗೊಂಡು ನಂದಿನಿ ನದಿಯು ಇಂದಿಗೂ ಪರಿಶುದ್ಧವಾಗಿ ಕಟೀಲು ಕ್ಷೇತ್ರದಲ್ಲಿ ಮೈದುಂಬಿ ಹರಿಯುತ್ತಿದ್ದಾಳೆ. ಅದೆಷ್ಟೋ ಪವಾಡಗಳಿಗೆ ಹೆಸರುವಾಸಿಯಾದ ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ತಾಯಿಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಮೈದುಂಬಿ ಹರಿಯುತ್ತಿರುವ ನಂದಿನಿಯನ್ನು ಕಣ್ತುಂಬಿಕೊಳ್ಳಿ.